ಸಮಕಾಲೀನ ಭಾರತೀಯ ಆರ್ಥಿಕತೆ ಈ ಒಂದು ವಿಷಯದ ಮೇಲೆ 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ಭಾರತದ ಆರ್ಥಿಕತೆ ಎಂದರೇನು ಅಂತ ಇದ್ದರೆ 2, GDP ವಿಸ್ತರಿಸಿ. 3, ರಾಷ್ಟ್ರೀಯ ಆದಾಯ ಎಂದರೇನು. 4, ಭಾರತವು ಆರ್ಥಿಕವಾಗಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರವನ್ನು ನಿರ್ಧರಿಸಲು ಯಾವುದಾದರೂ 2 ಅಂಶಗಳನ್ನು ತಿಳಿಸಿರಿ ಅಂತ ಇದ್ದರೆ ಪ್ರಶ್ನೆ 5, ಭಾರತವು ಮಂದಗತಿಯ ಆರ್ಥಿಕ ಬೆಳವಣಿಗೆಗೆ 2 ಕಾರಣ ತಿಳಿಸಿ. 6, ಮಾನವ ಅಭಿವೃದ್ಧಿಯ ಸೂಚ್ಯಂಕಗಳನ್ನು ತಿಳಿಸಿರಿ. 7, ಸುಸ್ಥಿರ ಅಭಿವೃದ್ಧಿ ಎಂದರೇನು. ಸುಸ್ಥಿರ ಅಭಿವೃದ್ಧಿಯ 2 ಉದ್ದೇಶಗಳನ್ನು ತಿಳಿಸಿ. 8, ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಂದರೇನು. 9, FDI ಮತ್ತು FII ವಿಸ್ತರಿಸಿರಿ ಅಂತ ಇದ್ದರೆ ಪ್ರಶ್ನೆ 10, ವಿದೇಶಿ ನೇರ ಬಂಡವಾಳ ಹೂಡಿಕೆ ಹಿಂತೆಗೆತ ಎಂದರೇನು ಅಂತ ಇದೆ. ಪ್ರಶ್ನೆ 11, ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಎಂದರೇನು. ಯಾವುದಾದರೂ 2 ಕಂಪನಿಗಳನ್ನು ಹೆಸರಿಸಿರಿ. 12, ಭಾರತದಲ್ಲಿ 2021ರ ಜನಗಣತಿ ಪ್ರಕಾರ ಜನಸಾಂದ್ರತೆ ಎಷ್ಟು. 13, ಜನಸಂಖ್ಯಾ ಪರಿವರ್ತನೆ ಸಿದ್ಧಾಂತ ಪರಿಚಯಿಸಿದವರು ಯಾರು. 14, ನಿರುದ್ಯೋಗ ಎಂದರೇನು. 15, ಶ್ರಮದ ಪ್ರಮಾಣ ಎಂದರೇನು. 16, ಕೆಲಸದ ಪ್ರಮಾಣ ಎಂದರೇನು ಅಂತ ಇದ್ದರೆ ಪ್ರಶ್ನೆ 17, ಮರೆಮಾಚಿದ ನಿರುದ್ಯೋಗ ಎಂದರೇನು. 18, ಬಡತನ ಎಂದರೇನು, ಅದರ 2 ಪ್ರಕಾರಗಳನ್ನು ಹೆಸರಿಸಿರಿ. 19, ಬಡತನಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿರಿ. 20, ಬಡತನ ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಇತ್ತೀಚಿನ ಯಾವುದಾದರೂ 2 ಕಾರ್ಯಕ್ರಮಗಳನ್ನು ತಿಳಿಸಿರಿ ಅಂತ ಇದ್ದರೆ ಪ್ರಶ್ನೆ 21, ಹಣದುಬ್ಬರ ಎಂದರೇನು, ಅದರ 2 ಪ್ರಕಾರಗಳನ್ನು ಹೆಸರಿಸಿರಿ. ಪ್ರಶ್ನೆ 22, ಬೇಡಿಕೆ ಸೆಳೆತ ಹಣದುಬ್ಬರ ಎಂದರೇನು. 23, ವೆಚ್ಚ ತಳ್ಳಿಕೆ ಹಣದುಬ್ಬರ ಎಂದರೇನು. 24, ಸಗಟು ಬೆಲೆ ಸೂಚ್ಯಂಕ ಎಂದರೇನು. 25, ಕೋಶೀಯ ಕೊರತೆ ಎಂದರೇನು. 26, ಮುಂಗಡ ಪತ್ರ ಎಂದರೇನು. ಪ್ರಶ್ನೆ 27, ವಿದೇಶಿ ವ್ಯಾಪಾರ ಎಂದರೇನು ಅಂತ ಇದ್ದರೆ ಪ್ರಶ್ನೆ 28, ವ್ಯಾಪಾರದ ಬಾಕಿ ಎಂದರೇನು. 29, ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಎಂದರೇನು. 30, ವಿದೇಶಿ ವಿನಿಮಯ ಎಂದರೇನು. 31, ವಿದೇಶಿ ವಿನಿಮಯ ದರ ಎಂದರೇನು. 32, HDI ವಿಸ್ತರಿಸಿರಿ ಅಂತ ಇದ್ದರೆ ಪ್ರಶ್ನೆ 33, GDP ಒಟ್ಟು ದೇಶೀಯ ಉತ್ಪನ್ನ ಎಂದರೇನು ಅಂತ ಇದೆ. ಪ್ರಶ್ನೆ 34, ಪ್ರಾಥಮಿಕ ವಲಯ ಎಂದರೇನು. 35, ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು, ಅದರ 3 ಸೂಚ್ಯಂಕಗಳನ್ನು ತಿಳಿಸಿರಿ. 36, ವಿದೇಶಿ ಸಾಂಸ್ಥಿಕ ಹೂಡಿಕೆ ಎಂದರೇನು, 2 ಲಕ್ಷಣಗಳನ್ನು ತಿಳಿಸಿರಿ. 37, ಭಾರತದಲ್ಲಿ ತಯಾರಿಸು ಮೇಕಿಂಗ್ ಇನ್ ಇಂಡಿಯಾ ಭಾರತದಲ್ಲಿ ಯಾವಾಗ ಘೋಷಣೆ ಮಾಡಲಾಯಿತು ಅಂತ ಇದ್ದರೆ ಪ್ರಶ್ನೆ 38, ಲಿಂಗಾನುಪಾತ ಎಂದರೇನು. ಪ್ರಶ್ನೆ 39, ಋತುಮಾನದ ನಿರುದ್ಯೋಗ ಎಂದರೇನು. ಪ್ರಶ್ನೆ 40, ಭಾರತದಲ್ಲಿ MGNERGA ಯಾವಾಗ ಜಾರಿಗೆ ತರಲಾಯಿತು. 41, ಸ್ಥಗಿತ ಹಣದುಬ್ಬರ ಎಂದರೇನು. 42, ಬೆಲೆ ಸೂಚ್ಯಂಕ ಎಂದರೇನು. 43, FRBM ವಿಸ್ತರಿಸಿರಿ ಮತ್ತು ಪ್ರಶ್ನೆ 44, ಮುಂಗಡ ಪತ್ರ ಎಂದರೇನು, ಅದರ 3 ವಿಧಗಳನ್ನು ತಿಳಿಸಿರಿ ಅಂತ ಇದ್ದರೆ ಪ್ರಶ್ನೆ 45, ಶೂನ್ಯ ಆಧಾರಿತ ಮುಂಗಡ ಪತ್ರ ಎಂದರೇನು. 46, ಭಾರತದಿಂದ ರಫ್ತಾಗುತ್ತಿರುವ 2 ಪ್ರಮುಖ ಸರಕುಗಳನ್ನು ಹೆಸರಿಸಿರಿ ಮತ್ತು ಕೊನೆಯ ಪ್ರಶ್ನೆ, ವಿದೇಶಿ ವಿನಿಮಯ ದರ ಎಂದರೇನು ಅಂತ ಬಹು ನಿರೀಕ್ಷಿತ 2 ಅಂಕದ ಪ್ರಶ್ನೆಗಳು ಈ ತೆರನಾಗಿದ್ದರೆ ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಭಾರತ ಒಂದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ, ವಿಶ್ಲೇಷಿಸಿರಿ. 2,
ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಪಾತ್ರವನ್ನು ವಿವರಿಸಿರಿ. 3. ಭಾರತದಲ್ಲಿ ತೀವ್ರಗತಿಯ ಜನಸಂಖ್ಯೆ ಬೆಳವಣಿಗೆಯಿಂದ ಆಗುವ ಅದರ ದುಷ್ಪರಿಣಾಮಗಳನ್ನು ವಿವರಿಸಿರಿ. 4. ಅತಿ ಪ್ರಸರಣ ಎಂದರೇನು? ಅದರ 2 ಪ್ರಮುಖ ಪ್ರಕಾರಗಳನ್ನು ವಿವರಿಸಿರಿ. ಪ್ರಶ್ನೆ 5. ಭಾರತದ ವಿದೇಶಿ ವ್ಯಾಪಾರದ ಸಂಯೋಜನೆಯನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 6. ಭಾರತದ ಆರ್ಥಿಕ ರಚನೆಯನ್ನು ವಿವರಿಸಿರಿ. 7. ಸುಸ್ಥಿರ ಅಭಿವೃದ್ಧಿ ಎಂದರೇನು? ಅದರ ಪ್ರಮುಖ ಉದ್ದೇಶ ಮತ್ತು ಲಕ್ಷಣಗಳನ್ನು ತಿಳಿಸಿರಿ. 8. ಭಾರತದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಮಹತ್ವವನ್ನು ವಿವರಿಸಿರಿ. 9. ಭಾರತದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ನ್ಯೂನತೆಗಳನ್ನು ವಿವರಿಸಿರಿ. 10. ಭಾರತದಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆ ಲಕ್ಷಣಗಳನ್ನು ವಿವರಿಸಿರಿ. ಪ್ರಶ್ನೆ 11. ಭಾರತದಲ್ಲಿ ಮೇಕಿಂಗ್ ಇನ್ ಇಂಡಿಯಾ ಸಾಧನೆಯನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 12. ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲಗಳ ಮಹತ್ವಗಳನ್ನು ವಿವರಿಸಿರಿ. 13. ಬಡತನ ಎಂದರೇನು? ಬಡತನದ 2 ಪ್ರಕಾರಗಳನ್ನು ವಿವರಿಸಿರಿ. 14. ಬೆಲೆ ಸೂಚ್ಯಂಕ ಎಂದರೇನು? ಅದನ್ನು ರಚಿಸುವ ವಿಧಾನಗಳನ್ನು ವಿವರಿಸಿರಿ. 15. ಕೋಶಿ ನೀತಿ ಎಂದರೇನು? ಕೋಶಿ ನೀತಿಯ ಸಾಧನೆಗಳನ್ನು ವಿವರಿಸಿರಿ. 16. FRBM ಕುರಿತು ಟಿಪ್ಪಣಿ ಬರೆಯಿರಿ. ಮತ್ತು ಪ್ರಶ್ನೆ 17. ಬಜೆಟ್ ಎಂದರೇನು? ಅದರ ವಿಧಗಳು ಮತ್ತು ಉದ್ದೇಶಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 18. ಭಾರತದಲ್ಲಿ ವಿದೇಶಿ ವ್ಯಾಪಾರ ದಿಕ್ಕಿನ ಕುರಿತು ಬರೆಯಿರಿ. ಮತ್ತು 5 ಅಂಕದ ಕೊನೆಯ ಪ್ರಶ್ನೆ 19. ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದರೇನು? ಅದರ ಪ್ರಮುಖ ಕಾರ್ಯಗಳನ್ನು ವಿವರಿಸಿರಿ ಎಂದು ಬಹು ನಿರೀಕ್ಷಿತ 5 ಅಂಕದ ಪ್ರಶ್ನೆಗಳಿವೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ರಾಷ್ಟ್ರೀಯ ಆದಾಯ ಎಂದರೇನು? ಅದರ ಪ್ರಮುಖ ಪರಿಕಲ್ಪನೆಗಳನ್ನು ವಿವರಿಸಿರಿ. 2. ಭಾರತದಲ್ಲಿ ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತವನ್ನು ವಿವರಿಸಿರಿ. 3. ಕೋಶೀಯ ಕೊರತೆ ಎಂದರೇನು? ಕೋಶೀಯ ಕೊರತೆಯ ಮೇಲಿನ ಪರಿಣಾಮಗಳನ್ನು ವಿವರಿಸಿರಿ. 4. ಭಾರತ ಆರ್ಥಿಕವಾಗಿ ಬೆಳೆಯುತ್ತಿರುವ ಒಂದು ರಾಷ್ಟ್ರ, ಅದನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 5. ಭಾರತದ ನಿಧಾನಗತಿಯ ಆರ್ಥಿಕ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ. 6. ಬಹುರಾಷ್ಟ್ರೀಯ ಕಂಪನಿಗಳು ಎಂದರೇನು? ಅದರ ಪಾತ್ರ ಮತ್ತು ಗುಣಗಳನ್ನು ವಿವರಿಸಿರಿ. 7. ಜನಸಂಖ್ಯಾ ಸ್ಫೋಟ ಎಂದರೇನು? ಅದರ ಪರಿಣಾಮಗಳನ್ನು ವಿವರಿಸಿರಿ. 8. ಕೋವಿಡ್-19 ಅರ್ಥ ತಿಳಿಸಿ. ಭಾರತದಲ್ಲಿ ಬೇರೆ ಬೇರೆ ವಲಯಗಳ ಮೇಲೆ ಅದರ ಪರಿಣಾಮಗಳನ್ನು ವಿವರಿಸಿರಿ. ಪ್ರಶ್ನೆ 9. ಭಾರತದಲ್ಲಿ ಬಡತನಕ್ಕೆ ಕಾರಣಗಳು ಮತ್ತು ಅವುಗಳನ್ನು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 10. ನಿರುದ್ಯೋಗ ಎಂದರೇನು? ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 11. ನಿರುದ್ಯೋಗ ಎಂದರೇನು? ಅದರ ಪ್ರಮುಖವಾದ 2 ಪ್ರಕಾರಗಳನ್ನು ವಿವರಿಸಿರಿ. 12. ರಾಜ್ಯ ಕೋಶೀಯ ನೀತಿ ಎಂದರೇನು? ಅದರ ಉದ್ದೇಶಗಳು ಮತ್ತು ಗುರಿಗಳನ್ನು ವಿವರಿಸಿರಿ. 13. FRBM ಇದರ ಉದ್ದೇಶಗಳು, ಲಕ್ಷಣಗಳು ಮತ್ತು ಸಾಧನೆಗಳನ್ನು ವಿವರಿಸಿರಿ. ಪ್ರಶ್ನೆ 14. ಭಾರತದಲ್ಲಿ ವಿದೇಶಿ ವ್ಯಾಪಾರದ ರಫ್ತು ಮತ್ತು ಆಮದು ಸಂಯೋಜನೆಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 15. ವಿದೇಶಿ ಬಂಡವಾಳ ಎಂದರೇನು? ವಿದೇಶಿ ಬಂಡವಾಳದ ಹೂಡಿಕೆಯ ಅನುಕೂಲತೆಗಳನ್ನು ವಿವರಿಸಿರಿ. 16. ಪಾವತಿ ಶುಲ್ಕ ಎಂದರೇನು? ಪಾವತಿ ಶುಲ್ಕದ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಭಾಗಗಳನ್ನು ವಿವರಿಸಿರಿ. ಮತ್ತು ಕೊನೆಯ 10 ಅಂಕದ ಪ್ರಶ್ನೆ 17. ಪಾವತಿ ಶುಲ್ಕದ ಅಸಮತೋಲನಕ್ಕೆ ಕಾರಣಗಳು ಮತ್ತು ಭಾರತದಲ್ಲಿ ಪಾವತಿ ಶುಲ್ಕಿನ ಅಸಮತೋಲನಗಳನ್ನು ಸರಿಪಡಿಸುವ ವಿಧಾನಗಳನ್ನು ವಿವರಿಸಿರಿ ಅಂತ ಈ ತೆರನಾಗಿ 2, 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿವೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.